ಆಸಕ್ತಿ ಬೆಳೆಸಿಕೊಂಡಿರುತ್ತಾರೆ. ತಮ್ಮ ಇಂಜಿನಿಯರಿಂಗ್ ಅವಧಿಯಲ್ಲಿ ಸಿಂಗಾಪುರ್ ಮತ್ತು ವಿಯೆಟ್ನಾಂ ದೇಶಗಳಲ್ಲಿ ನಡೆದ ಎಕ್ಸ್ಚೇಂಜ್ ಪ್ರೋಗ್ರಾಂಗೆ ಭಾರತದ ಪ್ರತಿನಿಧಿಯಾಗಿ ಭೇಟಿ ನೀಡಿ ಅಲ್ಲಿ ಇವರಿಗೆ ಸಿಕ್ಕ ವೇದಿಕೆಯಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ವಿಶೇಷವಾಗಿ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ತಿಳಿಸಿರುತ್ತಾರೆ. ನಂತರದ ದಿನಗಳಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ವೃತ್ತಿಯನ್ನು ಆರಂಭಿಸಿರುತ್ತಾರೆ. ಜೊತೆಗೆ UPSC ಪರೀಕ್ಷೆಗೆ ತಯಾರಿ ನಡೆಸಿ ಯಶಸ್ಸು ಸಿಗದೇ ಇದ್ದಾಗ ತಮ್ಮ ಗುರಿಯನ್ನು ಷೇರು ಮಾರುಕಟ್ಟೆಯ ಕಡೆ ಬದಲಿಸಿ ಅದರಲ್ಲಿ ಯಶಸ್ವಿಯಾಗಿರುತ್ತಾರೆ. ಇದೇ ಸಂದರ್ಭದಲ್ಲಿ ಕಾದಂಬರಿಗಳ ಮೇಲೆ ಒಲವಿದ್ದ ಕಾರಣ ತಾವೇ ಸ್ವತಃ ಥ್ರಿಲ್ಲರ್ ಮತ್ತು ತತ್ವಶಾಸ್ತ್ರ ಆಧಾರಿತ ಕಾದಂಬರಿಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಬರೆದು ಅದನ್ನು ಕನ್ನಡ ಭಾಷೆಗೆ ಅನುವಾದ ಮಾಡಿ 10 ಕಾದಂಬರಿಗಳನ್ನು ಬಿಡುಗಡೆ ಮಾಡಿರುತ್ತಾರೆ. ಇವರ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಕ್ರಿಯೆಗಳು ಬಂದಿದ್ದು ವಿದೇಶದಲ್ಲೂ ಸಹ ಓದುಗರನ್ನು ಇವರ ಕಾದಂಬರಿಗಳು ಆಕರ್ಷಿಸುತ್ತವೆ. ಈ ಸಂದರ್ಭದಲ್ಲಿ ಇವರ ಮುಂದಿನ ಸಾಧನೆಗಳಿಗೆ ಶುಭವನ್ನು ಕೋರುತ್ತಾ ನಮ್ಮ ಸಂಘದ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಗೌರವಾನ್ವಿಸಿ ಸನ್ಮಾನಿಸುತ್ತಿದ್ದೇವೆ.